ಯಾವ ಸೆಲೆಬ್ರಿಟಿಗೆ ಫಸ್ಟ್ ನೀವು ಡ್ಯಾನ್ಸ್ ಹೇಳ್ಕೊಟ್ಟಿದ್ದು? ನನಗೆ ಸೆಲೆಬ್ರಿಟಿ ಅಂತಾನೆ ಗೊತ್ತಿಲ್ಲ. ಆ, ಸೊ ಫಸ್ಟ್ ಟ್ರೈನ್ ಅಪ್ ಮಾಡಿದೆ ಧ್ರುವ ಸರ್ಜಾ ಅವ್ರಿಗೆ. ಧ್ರುವ ಸರ್ಜಾ ಧ್ರುವ ಸರ್ಗೆ, ಸರ್ಜಾ ಓಕೆ. ಅವ್ರಿಗೆ ಖುಷಿ ಆಗುತ್ತೆ ನನಗೆ. ಸೊ ಆ ಹ್ಮ್. ಟೈಮಲ್ಲಿ ನಮ್ಮ ಎ ಪಿ ಅರ್ಜುನ್ ಅವರು ಕಳ್ಸಿದ್ರು. ಹ್ಮ್. ಒಂದು ಹುಡುಗ ಬರ್ತಾನೆ ಈ ಥರ ರೆಡಿ ಮಾಡೋ ಮಗ ಹ್ಮ್. ಹಂಗೆ ಹಿಂಗೆ. ಸರಿ ಬಸ್ ಆಯ್ತು ನೀವು ಕಳಿಸಿ ನಾನು ರೆಡಿ ಮಾಡ್ತೀನಿ ಅಂತ. ಆಗ ಮಾರುತಿ ನಗರದಲ್ಲಿ ಇತ್ತು ಕ್ಲಾಸ್ ನಂದು. ಹ್ಮ್. ಸೊ ಆ ಟೈಮಲ್ಲಿ ಬಂದ ಸರ್ ಮಾಮೂಲು ಗೊತ್ತಲ್ಲ, ಹ್ಮ್. ಬ್ರೋ ಆಯ್ತು ರೆಡಿ ಮಾಡೋಣ ಬ್ರೋ ಅಂತೆಲ್ಲ. ಸೊ ಕ್ಲಾಸ್ ಎಲ್ಲ ಮಾಡಿದ್ವಿ. ಹಂಗೆ ಒಂದು 2 ದಿವಸ 3 ದಿವಸ ಹ್ಮ್. ಪ್ರಾಕ್ಟೀಸ್ ಮಾಡ್ತಾ 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 ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಆದ್ವಿ. ಹ್ಮ್. ಕೆಲವೊಂದು ಟಫ್ ಸ್ಟೆಪ್ಸ್ ಬಂದಾಗ ಮುಲಾಜೆ ನೋಡ್ತಿರ್ಲಿಲ್ಲ. ಹ್ಮ್. ಇಲ್ಲ ಬ್ರೋ ಇದು ಮಾಡ್ತೀನಿ, ನಾನು ಇದು ಹಾ. ಕಲಿತೀನಿ, ಇದು ಬರೋರ್ಗು ಹ್ಮ್. ಬಿಡಲ್ಲ. ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದಿದೀವಿ. ಹ್ಮ್. ಅವತ್ತು ಹೆಂಗೆ ಡೆಡಿಕೇಶನ್ ಧ್ರುವ ಸರ್ಜಾ, ಸೊ ಇವತ್ತು ಅದೇ ಡೆಡಿಕೇಶನ್. ಒಂದು ಫೈಟಿಂಗ್ ಆಗಿರ್ಬೋದು, ಒಂದು ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಒಂದು ಡ್ಯಾನ್ಸಿಂಗ್ ಆಗಿರ್ಬೋದು, ಇಟ್ಸ್ ಗುಡ್ ಹಾರ್ಡ್ ವರ್ಕ್. ನಾವು ಕಣ್ಣೆದುರುಗಡೆ ನೋಡಿರೋರು, ಯಾಕೆ ನಾವು ನಾವು ಮಾಡ್ಸಿದೀವಿ. ಅವ್ನ ಬಾಡಿ ಲ್ಯಾಂಗ್ವೇಜ್ ನಮ್ಗೆ ಗೊತ್ತು Dance, ಹೆಂಗೆ ಏನು ಹಾ. ಅಂತ. ಸೊ ಹಂಗಾಗಿ ಸೂಪರ್ ಅವರು. ಸೊ ಅದು ಧ್ರುವ ಆ ಧ್ರುವ ಫಸ್ಟ್ ಸರ್ಗೆ, ಆರ್ಟಿಸ್ಟ್ ಹಾ. ಅಂದಾಗ ಅವ್ರಿಗೆ ಧ್ರುವ ಸರ್ಜಾರಿಗೆ ಮಾಡಿಸಿದ್ವಿ. ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಅವ್ರಿಗೆ ಡ್ಯಾನ್ಸ್ ಬರ್ತಾ ಇತ್ತಾ ಅಥವಾ ಓಕೆ ಓಕೆ ಇತ್ತಾ ಅಥವಾ ಏನು ಬರ್ತಿರ್ಲಿಲ್ಲ? ಇಲ್ಲ ಇಲ್ಲ, ಕ್ಯಾಚ್ ಮಾಡ್ತಾ ಇದ್ರು. ಕ್ಯಾಚ್ ಕ್ಯಾಚ್ ಮಾಡ್ತಿದ್ರು. ಮೂಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ರು. ಸ್ವಲ್ಪ ಟಫ್ ಆಗಿರೋದ್ರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಅವ್ರು ಆಗ ಅಷ್ಟೇ ಹೈಟ್ ಇದ್ರು, ಅಥವಾ ದಪ್ಪ ಇರಲಿಲ್ಲ. ದಪ್ಪ ಇರಲಿಲ್ಲ, ಇವಾಗ ದಪ್ಪ ಆಗಿದ್ರು. ಸೊ ಅವ್ರಿಗೆ ಯಾವ ಮೂವಿಗೆ ಯಾವ ರೀತಿ ಹೆಂಗ್ ಆಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತು. ಸೊ ಹಂಗಾಗಿ ಅಷ್ಟು ನೋಡಿ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದು ಸೈಜ್ ಅಷ್ಟು ಸೈಜ್ ಮಾಡಿ ಇಷ್ಟು ಸಣ್ಣ ಸೈಜ್ ಮಾಡೋಕ್ಕೂ ಎಷ್ಟು ಡೆಡಿಕೇಶನ್ ಬೇಕು ಹೇಳಿ. ಹೌದು. ತುಂಬಾ ಕಷ್ಟ. ಹ್ಮ್. ಸೊ ಹಂಗಾಗಿ ಇಟ್ಸ್ ಗುಡ್.